ವಾರ್ತೆ 1ನೇ ಅಧ್ಯಾಯ 21ನೇ ವಚನವನ್ನು ನಾವು ಒಂದ್ಸಾರಿ ಓದಿಕೊಳ್ಳೋಣ. ಆಕೆಯು ಒಬ್ಬ ಮಗನನ್ನು ಹಡೆಯುವಳು, ನೀನು ಆತನಿಗೆ ಯೇಸು ಎಂದು ಹೆಸರಿಡಬೇಕು. ಯಾಕೆಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು ಅಂದನು. ದೇವರಿಗೆ ಮಹಿಮೆಯಾಗಲಿ. ಪ್ರಾರ್ಥನೆ ಮಾಡೋಣ. ಭೂಪರಲೋಕದ ಒಡೆಯನೇ, ಸರ್ವಸೃಷ್ಟ ಯಜಮಾನನಾಗಿರುವ ಕರ್ತನೆ, ಈ ಮಧ್ಯಾಹ್ನ ಕಾಲ ಸಮಯ ಅತ್ಯುತ್ತಮವಾಗಿ ಅಪ್ಪ ಇದುವರೆ ನಡೆಸಿದ ಕರ್ತನು ನೀನಾಗಿದ್ದೀಯ. ನಿನ್ನ ಪವಿತ್ರ ಪಾದದ ಕೆಳಗಡೆ ಸಮರ್ಪಿಸಿ ಆತ್ಮನ ಕಾರ್ಯಗಳನ್ನು ಮಾಡಿ ಕೃಪೆ ತೋರಿಸಬೇಕೆಂಬುದಾಗಿ ಈ ವಾಕ್ಯ ಎಲ್ಲರಿಗೂ ಅರ್ಥವಾಗುವ ರೀತಿಯಲ್ಲಿ ಮಾತನಾಡು. ಯೇಸು ನಾಮದಲ್ಲಿ ತಂದೆಯೇ, ಆಮೇನ್. ಎಲ್ಲ ಗಂಟೆ ಹಲ್ಲೆಲೂಯ. 2 ಕೈ ಮೇಲೆತ್ತಿ ಹಲ್ಲೆಲೂಯ. ವಾಲಂಟ್ರೀಸ್ ಎಲ್ಲಿ ಅಲ್ಲೇ ನಿಂತ್ಕೋಬೇಕು, ನೀನು ತಿರುಗಾಡಬಾರ್ದು. ಜಗದೀಶ್, ದುರ್ಗೇಶ್ ಬೇಕನೆ. ಆಕೆಯು ಒಬ್ಬ ಮಗನನ್ನು ಹಡೆಯುವಳು, ನೀನು ಆತನಿಗೆ ಯೇಸು ಎಂದು ಹೆಸರಿಡಬೇಕು. ಯಾಕೆಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು ಅಂದನು. ದೇವರಿಗೆ ಮಹಿಮೆ ಆಗಲಿ. ಯೇಸು ಕ್ರಿಸ್ತನ ಬಂದ ಉದ್ದೇಶ ಜನರ ಪಾಪಗಳನ್ನ, ಅಂದ್ರೆ ಮನುಷ್ಯರು ಪಾಪ ಮಾಡಿ ದೇವರಿಂದ ದೂರವಾಗಿ ಹೋಗಿದ್ದ, ದೇವರ ಮಾತನ್ನು ಕೇಳದೆ, ದೇವರ ಮಾತಿನಂತೆ ನಡೆಯದೆ, ತನಗಿಷ್ಟ ಬಂದ ಮಾರ್ಗವನ್ನ, ತನಗಿಷ್ಟ ಬಂದ ದಾರಿಯನ್ನು ಆರಿಸಿಕೊಂಡು ತನಗೆ ಹೆಂಗೆ ತೋಚಿದ ಆ ರೀತಿ ಜೀವನ ಮಾಡಿದನು. ಅವರು ದೇವರಿಗೆ ಸ್ತೋತ್ರ. ಇವಾಗ ನಮ್ಮ ಮನೆಗೆ ಮಕ್ಕಳಿದ್ದಾರೆ, ನಮ್ಮ ಮಕ್ಕಳು ನಮ್ಮ ಕಣ್ಮುಂದೆ ಕುಡಿದು ಹಾಳಾದರೆ ನಮಗೆ ಸಂತೋಷನಾ? ಹಲೋ, ನಮ್ಮ ಮಕ್ಕಳು ನಮ್ಮ ಕಣ್ಮುಂದೆನೆ ಕೆಟ್ಟ ಕೆಲಸ ಮಾಡ್ತಾ ಇದ್ದಾರೆ, ಅದು ನೋಡಿ ಸಂತೋಷನಾ? ಯಾರಿಗೆ ಸಂತೋಷ ಇಲ್ಲ. ಅವ್ರಿಗೆ ಏನು ಮಾಡ್ತೇವೆ, ನಮ್ಮ ಮಕ್ಕಳ ಬಗ್ಗೆ ಇವನು ಹೇಗಾದ್ರೂ ಮಾಡಿ ಈ ಕೆಟ್ಟ ದಾರಿಯಿಂದ ಬಿಡಿಸ್ಕೊಂಡು ಬರಬೇಕು, ಈ ಕೆಟ್ಟ ಕೆಲಸದಿಂದ ಬಿಡಿಸ್ಕೊಂಡು ಬರಬೇಕೆಂಬುದಾಗಿ ಒಬ್ಬ ತಂದೆಯಾದವರು, ಒಬ್ಬ ತಾಯಿಯಾದವರು ಯೋಚನೆ ಮಾಡ್ತಾರೆ. ಹಾಗೆಯೇ ಯೇಸು ಕ್ರಿಸ್ತನ ಭೂಲೋಕದಲ್ಲಿ ಪ್ರತಿ ಮನುಷ್ಯನು ಪಾಪ ಮಾಡಿ ಪಾಪ ಎಂಬ ಬಲೆಯಲ್ಲಿ, ಪಾಪ ಎಂಬ ಕುಡಿಯಲ್ಲಿ, ಪಾಪ ಎಂಬ ಬಂಧನೆಯಲ್ಲಿ ಬಿದ್ದು ಹೋಗಿದ್ರು. ಅಂತ ಸಂದರ್ಭದಲ್ಲಿ ಒಂದು ಗ್ರಂಥದಲ್ಲಿದೆ, ಋಗ್ವೇದದಲ್ಲಿ, ಭಗವದ್ಗೀತೆ ಋಗ್ವೇದದಲ್ಲಿ, ಸರ್ವ ಪಾಪ ಪರಿಹಾರಂ ತದ್ರಕ್ತಂ ಪರಮಾತ್ಮನೇ ಪುಣ್ಯದಾನ ಬಲಿಯಾಗಮೆಂಬುದಾಗಿ. ಅಂದರೆ ಸರ್ವರ ಪಾಪ ಪರಿಹಾರಕ್ಕಾಗಿ ದೇವರೇ ಮನುಷ್ಯನಾಗಿ ಭೂಲೋಕಕ್ಕೆ ಬಂದು ರಕ್ತ ಸುರಿಸಲ್ಪಡಬೇಕು. ಆ ರಕ್ತದಿಂದ ಮಾತ್ರವೇ ಮನುಷ್ಯನ ಪಾಪ ನಿವಾರಣೆ ಎಂಬುದಾಗಿ ಅದರ ಅರ್ಥ. ಆದರೆ ಭೂಲೋಕದಲ್ಲಿ ಆ ಯಾರು ಮಾಡಿದ ಕಾರ್ಯವನ್ನ, ಯಾರು ಮಾಡಿದ ತ್ಯಾಗವನ್ನ, ಯಾರು ಮಾಡಲಾರ್ದ ಸಮರ್ಪಣೆಯನ್ನ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಮಾಡಿದ್ದಾನೆ. ಯೇಸು ಯಾಕೆ ಬಂದನು? ನಂಬರ್ 1 ಅಂದರೆ ಮನುಷ್ಯನು ಪಾಪದಿಂದ ಬಿಡಿಸುವುದಕ್ಕೆ ಬಂದನು. ಈ ಮನುಷ್ಯನು ಪಾಪದಲ್ಲಿ ಬಿದ್ದು ಹೋಗಿದ್ದನು, ಈ ಮನುಷ್ಯನು ಪಾಪದೆಂಬ ಬಂಧನಲ್ಲಿ ಮುಳುಗೋಗಿದ್ದನು. ಆ ಪಾಪದಿಂದ ಬಿಡಿಸ್ಬೇಕಂದ್ರೆ ರಕ್ತ ಬೇಕಾಗಿತ್ತು. ಒಂದು ಬಟ್ಟೆ ಹೊಲಸಾದರೆ ಸೋಪು, ಸರ್ಫ್ ಎಕ್ಸೆಲ್ ಪೌಡ್ರ್ ಹೇಗೆ ಮುಖ್ಯವೋ ಆ ಬಟ್ಟೆ ಕೊಳೆ ತೆಗಿಲಿಕ್ಕೆ, ಹಾಗೆ ಮನುಷ್ಯನು ಮಾಡಿದ ಪಾಪ ತೊಳೆದಕ್ಕೆ ರಕ್ತ ಬೇಕಾಗಿತ್ತು. ಆ ರಕ್ತ ಯಾರ ರಕ್ತ ಸುರಿಸಬೇಕಾಗಿತ್ತು ಅಂದರೆ ಅದು ಯಾವುದೋ ಮನುಷ್ಯನ ರಕ್ತವಲ್ಲ, ಪಾಪರಹಿತವಾದ ರಕ್ತ, ಪಾಪವಿಲ್ಲದ ರಕ್ತ. ಪಾಪವಿಲ್ಲದ ರಕ್ತ ಅದು ದೇವರ ರಕ್ತ ಮಾತ್ರವೇ. ಯೇಸು ಕ್ರಿಸ್ತನ ಭೂಲೋಕಕ್ಕೆ ಬಂದು ಶಿಲುವೆ ಮೇಲೆ ಮಳೆಗಳಿಂದ ಹೊಡೆಸ್ಕೊಂಡು ರಕ್ತ ಸುರಿಸಿ ಆ ರಕ್ತದಿಂದ ನಮ್ಮ ಪಾಪ ಪರಿಹಾರವಾಯಿತು. ಒಂದು. ಎರಡನೇದಾಗಿ ಯೇಸು ಕ್ರಿಸ್ತನ ಯಾಕೆ ಬಂದನೆಂದರೆ, ಲೂಕನ ಸುವಾರ್ತೆಯಲ್ಲಿ ಮತ್ತೊಂದು ಮಾತು ಹೇಳ್ತಾರೆ. ಲೂಕನ ಸುವಾರ್ತೆ 19ನೇ ಅಧ್ಯಾಯದಲ್ಲಿ ಇನ್ನೊಂದು ಮಾತು ಹೇಳ್ತಾರಲ್ಲಿ, 19ನೇ ಅಧ್ಯಾಯ 10ನೇ ವಚನದಲ್ಲಿ ಯೇಸು ಕ್ರಿಸ್ತನು ಯಾಕೆ ಬಂದನು ಕ್ಲುಪ್ತವಾಗಿ ಹೇಳಲಿಕ್ಕೆ ನಾನು ಭಾವಿಸ್ತೇನೆ. ಮನುಷ್ಯ ಕುಮಾರನು ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದನು ಎಂದು ಹೇಳಿದನು. ದೇವರಿಗೆ ಮಹಿಮೆ ಆಗಲಿ. ಎರಡನೇದಾಗಿ ಯೇಸು ಕ್ರಿಸ್ತನು ಯಾಕೆ ಬಂದನೆಂದರೆ, ಮನುಷ್ಯ ಕುಮಾರನು ಅಂದ್ರೆ ದೇವಕುಮಾರನು ಕೆಟ್ಟು ಹೋಗಿರುವಂತ ಮನುಷ್ಯನನ್ನ ಹುಡುಕಿ ರಕ್ಷಿಸುವುದಕ್ಕಾಗಿ ಬಂದಿದ್ದನು. ಈ ಲೋಕದಲ್ಲಿ ಮನುಷ್ಯರು ಕೆಟ್ಟು ಹೋಗಿದ್ದಾನೆ. ನ್ಯಾಯ ಇಲ್ಲ, ನೀತಿ ಇಲ್ಲ, ನಂಬಿಗಸ್ತಕ್ಕೆ ಇಲ್ಲ, ಒಳ್ಳೆತನ ಇಲ್ಲ, ಮೋಸ, ಚೆನ್ನಾಗಿ ನಂಬಿಕೆ ಇಟ್ಟು ಮೋಸ ಮಾಡ್ತಾರೆ, ಮೋಸ ಮಾಡಿಸ್ತಾರೆ.
ಒಳ್ಳೆ ಮಾತಲ್ಲಿ ಕರ್ಕೊಂಡು ಹೋಗಿ ಪಾಪ ಎಂಬ ಕುಣಿಯಲ್ಲಿ ಹಾಕ್ತಾರೆ. ಎಷ್ಟೋ ಜನರು ಕೊಲೆ ಕೂಡ ಮಾಡ್ತಾರೆ. ಅಂದರೆ ಮನುಷ್ಯನಲ್ಲಿ ಕೆಟ್ಟತನ ಹೆಚ್ಚಾಗಿದೆ. ದೇವರ ವಾಕ್ಯ ಹೇಳ್ತದೆ, ಮನುಷ್ಯ ಕುಮಾರನು ಕೆಟ್ಟು ಹೋಗಿರುವವರನ್ನು ಹುಡುಕಿ ರಕ್ಷಿಸುವುದಕ್ಕಾಗಿ ಬಂದನು. ಅದಕ್ಕೆ ಒಂದು ಹಾಡಿದೆ, ಕೆಟ್ಟು ಹೋಗಿರುವ ನಿನ್ನನ್ನು ರಕ್ಷಿಸಲು ಯೇಸು ಕ್ರಿಸ್ತನು ಈ ಧರೆಗೆ ಬಂದನು. ಚಪ್ಪಳೆ. ಕೆಟ್ಟು ಹೋಗಿರುವ ನನ್ನನ್ನು ರಕ್ಷಿಸಲು ಯೇಸು ಕ್ರಿಸ್ತನು ಈ ಧರೆಗೆ ಬಂದನು. ನಿನ್ ಪಾಪ ಬಿಟ್ಟು ಪಶ್ಚಾತ್ತಾಪ ಪಟ್ಟು, ನಿನ್ ಪಾಪ ಬಿಟ್ಟು ಪಶ್ಚಾತ್ತಾಪ ಪಟ್ಟು ಈಗಲೇ ಯೇಸುವನ್ನು ಸ್ವೀಕರಿಸು, ಈಗಲೇ ಯೇಸುವನ್ನು ಸ್ವೀಕರಿಸು. ಯಾಕೆ ತಮ್ಮ ಪಾಪ ಮಾಡುತ್ತೀ? ಯಾಕೆ ಅಣ್ಣಾಡಾಗುತ್ತೀ? ಮಹಿಮೆ ಆಗಲಿ. ಯಾಕೆ ಅಕ್ಕ ಮೋಸ ಮಾಡುತ್ತೀ? ಯಾಕೆ ತಂಗಿ ನಾಶವಾಗುತ್ತೀ? ಯಾಕೆ ಅಣ್ಣ ಪಾಪ ಮಾಡುತ್ತೀ? ಯಾಕೆ ಅಣ್ಣಾಡಾಗುತ್ತೀ? ಯಾಕೆ ಅಕ್ಕ ಮೋಸ ಮಾಡುತ್ತೀ? ಯಾಕೆ ತಂಗಿ ನಾಶವಾಗುತ್ತೀ? ಆಮೆನ್. ಎರಡನೇದಾಗಿ ಯೇಸು ಕ್ರಿಸ್ತನ ಬಂದ ಉದ್ದೇಶ ಕೆಟ್ಟು ಹೋಗಿರುವ ಮನುಷ್ಯರನ್ನ ಹುಡುಕಿ ರಕ್ಷಿಸೋದಕ್ಕಾಗಿ ಬಂದಿದ್ದಾರೆ. ಮೂರನೇದಾಗಿ ಮುಂದುವರಿತಾನೆ. ಯೋಹಾನ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನದಲ್ಲಿ ಹೇಗೆ ಹೇಳ್ತದೆ, ಯೇಸು ಕ್ರಿಸ್ತನು ಯಾಕೆ ಬಂದನು? ಈಗ ತಾನೇ ನಮ್ಮ ಶಾಸಕರು ಹೇಳಿದರು, ಯೇಸು ಕ್ರಿಸ್ತನಿಗೆ ಯಾವುದೇ ಜಾತಿ ಧರ್ಮ ಭಾಷೆ ಭೇದವಿಲ್ಲ ಅಂತ. ನಾವು ಹೇಳಿದಲ್ಲ, ನಮ್ಮ ಶಾಸಕರಿಗೆ ಹೇಳಿದರು, ಈ ಕ್ರಿಸ್ತನ ಮಾರ್ಗದಲ್ಲಿ ಯಾವುದೇ ಭೇದವಿಲ್ಲ, ಭಿನ್ನ ಅಭಿಪ್ರಾಯಗಳಿಲ್ಲ ಎಂಬುದಾಗಿ. ಅಲ್ಲಿ ಒಂದು ವಾಕ್ಯ ಹೇಳ್ತದೆ 3:16 ಯೋಹಾನ ಸುವಾರ್ತೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನೊಬ್ಬನೆಯ ಮಗನನ್ನು ಕೊಟ್ಟನು. ಆತನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯಜೀವನ ಪಡೆಯಬೇಕೆಂಬುದು ಆತನನ್ನು ಕೊಟ್ಟನು. ಕರ್ತನಿಗೆ ಸ್ತೋತ್ರ. ಯೇಸು ಕ್ರಿಸ್ತನು ಯಾಕೆ ಬಂದನೆಂದರೆ, ಈ ಲೋಕದಲ್ಲಿರೋ ಮನುಷ್ಯರು ಪ್ರೀತಿ ಮಾಡ್ತಾರೆ, ಆದರೆ ಮೋಸ ಮಾಡ್ತಾರೆ ಪ್ರೀತಿ ಮಾಡಿ. ಆದರೆ ನಮ್ಮ ಕರ್ತನ ಯೇಸು ಕ್ರಿಸ್ತನು ಯಾವತ್ತೂ ಕೂಡ ಪ್ರೀತಿ ಮಾಡೋದಿಲ್ಲ, ಯಾವತ್ತೂ ಕೂಡ ಮೋಸ ಮಾಡೋದಿಲ್ಲ. ಆತನ ಪ್ರೀತಿ ಮೋಸವಿಲ್ಲದ್ದು. ಪಾಪಿಗಳನ್ನು ಪ್ರೀತಿಸಿದಾನೆ, ರೋಗಿಗಳನ್ನು ಪ್ರೀತಿಸಿದಾನೆ, ಅನಾಥರನ್ನು ಪ್ರೀತಿಸಿದಾನೆ, ಕೆಳಜಾತರನ್ನು ಪ್ರೀತಿಸಿದಾನೆ, ಮೇಲ್ಜಾತರನ್ನು ಪ್ರೀತಿಸಿದಾನೆ, ದಿಕ್ಕು ದೈಲದವರನ್ನು ಪ್ರೀತಿಸಿದಾನೆ, ಎಲ್ಲರನ್ನು ಪ್ರೀತಿಸಿದಾನೆ. ಯೇಸು ಕ್ರಿಸ್ತನು ಪ್ರೀತಿ ಸ್ವರೂಪಯಾಗಿದ್ದಾನೆ. ಇವತ್ತು ಅನೇಕರಲ್ಲಿ ಪ್ರೀತಿ ಇಲ್ಲ. ಅವರಿಗೆ ಅನುಕೂಲವಾದವ್ರು ಮಾತ್ರ ಪ್ರೀತಿ ಮಾಡ್ತಾರೆ, ಅವ್ರಿಗೆ ಅನುಕೂಲವಾದವ್ರು ಮಾತ್ರ ಹತ್ತ ಕರ್ಕೊಳ್ತಾರೆ, ಅವ್ರಿಗೆ ಅನುಕೂಲವಾದವ್ರು ಮಾತ್ರನೆಲ್ಲ ಸಹಕಾರ ಸಲಕಾರ ಕೊಡ್ತಾರೆ. ಆದರೆ ಕರ್ತನಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲದೆ ಸರ್ವ ಮಾನವರನ್ನು ಒಂದೇ ರೀತಿಯಲ್ಲಿ ಪ್ರೀತಿಸುವಂಥದ್ದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಮಾತ್ರವೇ. ಹಲ್ಲೆಲೂಯಾ. ಅದಕ್ಕೆ ಯೇಸು ಕ್ರಿಸ್ತನು ಯಾಕೆ ಬಂದನೆಂದರೆ ಮನುಷ್ಯರನ್ನು ಪ್ರೀತಿ ಮಾಡೋದಕ್ಕೆ. ಅದರಲ್ಲಿ ಯಾರನ್ನು ಪ್ರೀತಿ ಮಾಡಿದಾನೆ? ಪಾಪಿಗಳನ್ನು, ಅನಾಥರನ್ನು, ದಿಕ್ಕಿಲ್ಲದವರನ್ನು, ಯಾವುದೇ ಕುಲ ಭಾಷೆ ಭೇದವಿಲ್ಲದೆ ಎಲ್ಲರನ್ನು ಒಂದೇ ರೀತಿಯಲ್ಲಿ ಪ್ರೀತಿಸುವಂಥ ಕರ್ತನು ನಮ್ಮ ದೇವರಾಗಿದ್ದಾನೆ. ಹೇಳಲಿಕ್ಕೆ ತುಂಬ ಇದ್ದಾವೆ. ನಿಮ್ಮ ನೋಡ್ತಾ ಇದ್ದಾರೆ, ಬೇಗ ಮುಗಿಸಿ ಕಳಿಸಿ ನನ್ನ ಮಾತು ಆ ಥರ ಕಾಣ್ತಾ ಇದ್ದಾರೆ, ಆದರೆ ಮುಗಿಸ್ಬೇಕಾಗ್ತದೆ. ಹಲ್ಲೆಲೂಯಾ. ಮುಂದುವರಿತಾನೆ. ಮತ್ತು ಯೇಸು ಕ್ರಿಸ್ತನು ಮೂರನೇದಾಗಿ ಪ್ರತಿ ಮನುಷ್ಯನನ್ನು ಪ್ರೀತಿ ಮಾಡೋದಕ್ಕೆ ಬಂದರು. ನಾಲ್ಕನೇದಾಗಿ ಯೇಸು ಕ್ರಿಸ್ತನು ಯಾಕೆ ಬಂದರು? ಮತ್ತಾಯನ ಸುವಾರ್ತೆಯಲ್ಲಿ ಒಂದು ಮಾತಿದೆ, 5ನೇ ಅಧ್ಯಾಯದಲ್ಲಿ ಒಂದು ಮಾತಿದೆ. ಮತ್ತಾಯನ ಸುವಾರ್ತೆಯಲ್ಲಿ ಬೈಬಲ್ ವಚನಗಳನ್ನು ಮಾತಾಡಲಿಕ್ಕೆ ಬಂದಿದ್ದೇನೆ, ಬೇರೆ ವಚನಗಳೆಲ್ಲ ಕರ್ತನ ಗಮನಿಸ್ರಿ. 5ನೇ ಅಧ್ಯಾಯ 17ನೇ ವಚನ ಒಂದು ಮಾತು ಹೇಳ್ತದೆ, ಮೋಶೆಯ ಧರ್ಮಶಾಸ್ತ್ರವನ್ನಾಗಲಿ ಪ್ರವಾದಿಗಳ ವಚನಗಳನ್ನಾಗಲಿ ತೆಗೆದು ಹಾಕುವುದಕ್ಕೆ ನಾನು ಬಂದೆನೆಂದು ನೆನೆಸಬೇಡಿರಿ.
ತೆಗೆದುಹಾಕುವುದಕ್ಕೆ ಬಂದಿಲ್ಲ, ಆ. ನೆರವೇರಿಸುವುದಕ್ಕೆ ಬಂದಿದ್ದೇನೆ. ದೇವರಿಗೆ ನಿಮಗೆ ಸ್ತೋತ್ರವಾಗಲಿ. ಸತ್ಯವಾಗಿ ಹೇಳುತ್ತೇನೆ. ಸಾಕಮ್ಮ. ದೇವ್ರ ವಾಕ್ಯ ಹೇಳ್ತದೆ, ಯೇಸು ಕ್ರಿಸ್ತನು ಯಾಕೆ ಬಂದನಂದ್ರೆ ಎಲ್ಲ ಧರ್ಮಶಾಸ್ತ್ರಗಳನ್ನ ನೆರವೇರಿಸುವುದಕ್ಕೆ ಬಂದಿದ್ದಾನೆ. ಧರ್ಮಶಾಸ್ತ್ರ ತೆಗೆದು ಹಾಕಲಿಕ್ಕೆ ಬರಲಿಲ್ಲ. ಧರ್ಮಶಾಸ್ತ್ರವನ್ನ ಕೇವಲವಾಗಿ ಮಾತಾಡಲಿಕ್ಕೆ ಬರಲಿಲ್ಲ. ಧರ್ಮಶಾಸ್ತ್ರ ತಪ್ಪಂತ ಹೇಳಕ್ಕೆ ಬರಲಿಲ್ಲ. ಧರ್ಮಶಾಸ್ತ್ರ ವಿರುದ್ಧ ಅಂತ ಹೇಳಕ್ಕೆ ಬರಲಿಲ್ಲ. ಬರೆದಿರೋ ಪ್ರತಿ ಧರ್ಮಶಾಸ್ತ್ರವನ್ನ ನೆರವೇರಿಸುವುದಕ್ಕಾಗಿ ಅದನ್ನು ಬರೆದಿರೋ ಮಾತು ಕ್ರಿಸ್ತನು ನೆರವೇರಿಸಿದಾನೆ. ಕ್ರಿಸ್ತನು ನೆರವೇರಿಸಿದಾನೆ. ಗ್ರಂಥಗಳಲ್ಲಿದೆ, ಮಚ್ಚೆ ಇಲ್ಲದ ಕುರಿಯನ್ನ ಯಜ್ಞಕ್ಕೆ ಅರ್ಪಿಸಬೇಕು. ಯಾವ ಕುರಿಯನ್ನ? ಮಚ್ಚೆ ಇಲ್ಲದ ಕುರಿ, ಯಾವ ದೋಷವಿಲ್ಲದ ಕುರಿಯನ್ನ ಯಜ್ಞಕ್ಕೆ ಅರ್ಪಿಸಬೇಕಂತ ಗ್ರಂಥದಲ್ಲಿದೆ. ಅದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು. ಆತನಲ್ಲಿ ಎಷ್ಟೋ ಜನರು ತಪ್ಪು ಹುಡುಕಲಿಕ್ಕೆ ಪ್ರಯತ್ನ ಪಟ್ಟರು, ಎಷ್ಟೋ ಜನ ತಪ್ಪು ಹುಡುಕಲಿಕ್ಕೆ ಪ್ರಯಾಸ ಪಟ್ಟರು. ಯೇಸುವಿನ ಹತ್ರ ತಪ್ಪು ಹುಡುಕಲಿಕ್ಕೆ ಯಾರ ಕೈಲಿ ಆಗಲಿಲ್ಲ. ಅದಾದ ಮೇಲೆ ಆತನ ಮಹಾತ್ಮನು, ಆತನ ದೇವರಂತ ಒಪ್ಪಿಕೊಂಡ್ರು. ಮಹಾತ್ಮ ಗಾಂಧೀಜಿಯವರು ಹೇಳಿದರು, ಸ್ವಾಮಿ ವಿವೇಕಾನಂದವರು ಹೇಳಿದ್ದಾರೆ. ಅವರಲ್ಲಿ ಯಾಕೆ ಹೇಳಿದರು? ಅವರು ಯೇಸುವನ್ನು ಚೆನ್ನಾಗಿ ಅರ್ಥಕೊಂಡಿದ್ದರು. ವಿವೇಕಾನಂದರು ಹೇಳ್ತಾರೆ, ಸ್ವಾಮಿ ವಿವೇಕಾನಂದರು ಒಂದು ಮಾತು ಹೇಳ್ತಾರೆ, ನಾನು ಒಂದು ವೇಳೆ ಯೇಸು ಸ್ವಾಮಿ ಇರುವ ಕಾಲದಲ್ಲಿದ್ದಿದ್ರೆ, ಯೇಸು ಸ್ವಾಮಿ ಇರುವ ದಿನಗಳಲ್ಲಿ ನಾನಿದ್ದಿದ್ರೆ ನನ್ನ ರಕ್ತದಿಂದ ಆತನ ಪಾದ ತೊಳೆದಿದ್ದೆ ಅಂತ ಹೇಳ್ತಾರೆ. ಆತನಷ್ಟು ಪರಿಶುದ್ಧನು, ಆತನಲ್ಲಿ ಯಾವ ಕಳಂಕವಿಲ್ಲ, ಆತನಲ್ಲಿ ಯಾವ ದೋಷವಿಲ್ಲ. ಆತನು ಶ್ರೇಷ್ಠ ನಿಮ್ಮದಾಗ ಹೇಳ್ತಾನೆ ಸ್ವಾಮಿ ವಿವೇಕಾನಂದವರು. ಯಾಕೆ ಹೇಳ್ತಾರೆ ಅಂದರೆ ಆತನು ಧರ್ಮಶಾಸ್ತ್ರ ತೆಗೆದು ಹಾಕಲಿಕ್ಕೆ ಬರಲಿಲ್ಲ, ಧರ್ಮಶಾಸ್ತ್ರವನ್ನು ನೆರವೇರಿಸೋದಕ್ಕೆ ಬಂದಿದ್ದಾರೆ. 4. 5ನೇದಾಗಿ ಮತ್ತೆ ಕ್ರಿಸ್ತನು ಯಾಕೆ ಬಂದನು? ಯೋಹಾನ ಸುವಾರ್ತೆ 14ನೇ ಅಧ್ಯಾಯದಲ್ಲಿ ಮತ್ತೊಂದು ಮಾತನ್ನು ನೋಡೋಣ. ಒಂದೊಂದು ವಿವರಿಸಲಿಕ್ಕೆ ತುಂಬ ಸಮಯ ಬೇಕು, ಕೆಲವು ಮಾತ್ರ ನಿಮಗೆ ಹೇಳಲಿಕ್ಕೆ ಭಾವಿಸ್ತಾನೆ. 14ನೇ ಅಧ್ಯಾಯ 6ನೇ ವಚನದಲ್ಲಿ ಒಂದು ಮಾತು ಹೇಳ್ತಾನೆ ಸ್ವಾಮಿ. ಯೇಸು ಕ್ರಿಸ್ತನು ಯಾಕೆ ಬಂದನು? ನಾನೇ ಮಾರ್ಗವು. ಯೇಸು ಅವನಿಗೆ, ನಾನೇ ಮಾರ್ಗವು, ಸತ್ಯವೂ ಜೀವವೂ ಆಗಿದ್ದೇನೆ. ನನ್ನ ಮೂಲಕವಾಗಿ ಹೊರತು ಯಾರು ತಂದೆಯ ಬಳಿಗೆ ಬರುವುದಿಲ್ಲ. ದೇವರಿಗೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನು 5ನೇದಾಗಿ 4ನೇದಾಗಿ ಯಾಕೆ ಬಂದರು ಅಂತ ನೋಡಿದ್ರೆ, 5ನೇದಾಗಿ ಅಲ್ಲಿ ವಾಕ್ಯ ಇರ್ತದೆ, ನಾನೇ ಮಾರ್ಗವು ಸತ್ಯವೂ ಜೀವವೂ ಆಗಿದ್ದೇನೆ. ನನ್ನ ಮೂಲಕವಾಗಿ ಹೊರತು ಯಾರು ತಂದೆ ಬಳಿಗೆ ಬರುವುದಿಲ್ಲ. ಪರಲೋಕಕ್ಕೆ ಆತನ ಮಾರ್ಗವಾಗಿದ್ದಾನೆ, ಸ್ವರ್ಗರಾಜ್ಯಕ್ಕೆ ಆತನ ದಾರಿ ತೋರಿಸುವನಾಗಿದ್ದಾನೆ. ದಾರಿ 108 ಇದ್ದಾವೆ. ರಾಮಪುರಕ್ಕೆ ಒಂದೇ ದಾರಿ ಇಲ್ಲ, ಬೇರೆ ಬೇರೆ ದಾರಿ ಇದ್ದಾವೆ. ಅದು ನೇರವಾದ ದಾರಿ ಭಾಳ ಮುಖ್ಯ. ಕಾಲು ದಾರಿ ಇದ್ದಾವೆ, ಮುಳ್ಳು ದಾರಿ ಇದ್ದಾವೆ, ಆ ಕಡೆ ದಾರಿ ಇದ್ದಾವೆ. ಹಂಗೇನೆ ಪರಲೋಕ ರಾಜ್ಯಕ್ಕೆ ಆ ಕಡೆ ದಾರಿಯಿಂದ ಹೋಗ್ಬೋದು, ಈ ದಾರಿಯಿಂದ ಹೋಗ್ಬೋದು, ಇನ್ನೊಂದು ದಾರಿಯಿಂದ ಹೋಗ್ಬೋದು, ತಪ್ಪಿಲ್ಲ. ಅದರ ನೇರವಾದ ಮಾರ್ಗ ಅದು ಯೇಸುವಿನ ಮಾರ್ಗ. ಸ್ವಾಮಿ ಹೇಳ್ತಾನೆ, ನಾನೇ ಮಾರ್ಗವು ಸತ್ಯವು ಜೀವವಾಗಿದ್ದಾನೆ. ನನ್ನ ಮೂಲಕ ಹೊರತು ಮತ್ತು ಯಾರು ತಂದೆ ಬಳಿಗೆ ಬರಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾನೆ. ಯೇಸು ಕ್ರಿಸ್ತನು ಬಂದ ಉದ್ದೇಶ ಗೊತ್ತಾ? ನಮ್ಮನ್ನು ಪರಲೋಕ ರಾಜ್ಯಕ್ಕೆ ತೆಗೆದುಕೊಂಡು ಹೋಗಲಿಕ್ಕೆ. ಈ ಲೋಕದಲ್ಲಿ ಎಷ್ಟು ದಿನ ಬದುಕಿದ್ರು ಒಂದಿನ ನಾವು ಈ ಲೋಕ ಬಿಡಬೇಕು. ಎಷ್ಟು ದಿನ ಬದುಕಿದ್ರು ಒಂದಿನ ಈ ಪ್ರಪಂಚ ಬಿಡಬೇಕು. ಬಿಡದ್ರೊಳಗಾಗಿಯೇ ಸತ್ಯವನ್ನು ಕಂಡುಕೊಂಡು ಪಾಪವನ್ನು ಬಿಟ್ಟು ಬಾಳಿದ್ರೆ ಪರಲೋಕ ರಾಜ್ಯಕ್ಕೆ ಬಾಧ್ಯರಾಗ್ತವೆ. ಕೊನೆಯದಾಗಿ ನನ್ನ ಮಾತು ಹೇಳಿ ನಾನು ಪ್ರಾರ್ಥನೆ ಮಾಡಿ ಮುಗಿಸ್ತೇನೆ. ಥ್ಯಾಂಕ್ ಯು ಜೀಸಸ್ ಲಾರ್ಡ್. ಮತ್ತು ಯೇಸು ಕ್ರಿಸ್ತನು ಯಾಕೆ ಬಂದನು? ತಿಮೋತಿ ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 4ನೇ ವಚನದಲ್ಲಿ ಒಂದು ಮಾತು ಹೇಳ್ತದೆ. ಮೊದಲೇ ತಿಮೋತಿ ಬರೆದ ಪತ್ರಿಕೆ 2ನೇ ಅಧ್ಯಾಯ 4ನೇ ವಚನದಲ್ಲಿ ಒಂದು ಮಾತು ಹೇಳ್ತದೆ, ಎಲ್ಲ ಮನುಷ್ಯರು ರಕ್ಷಣೆಯನ್ನು ಹೊಂದಿ ಸತ್ಯದ ಜ್ಞಾನದ ಕಡೆಗೆ ಸೇರಬೇಕೆಂಬುದೇ ಆತನ ಚಿತ್ತ. ಎಲ್ಲ ಮನುಷ್ಯರು, ಯಾರು ನಾಶವಾಗುವುದು ಆತನ ಉದ್ದೇಶವಿಲ್ಲ, ಯಾರು ಹಾಳಾಗೋದು ಆತನ ಸಂಕಲ್ಪವಲ್ಲ. ಎಲ್ಲರೂ ನಿತ್ಯ ಜೀವಕ್ಕೆ ಬಾಧ್ಯರಾಗಬೇಕು, ರಕ್ಷಣೆ ಹೊಂದಬೇಕು, ಎಲ್ಲರೂ ಚೆನ್ನಾಗಿರಬೇಕು, ಎಲ್ಲರೂ ಸುಖ ಸಂತೋಷವಾಗಿರಬೇಕು, ಎಲ್ಲರೂ ಆರೋಗ್ಯಕರವಾಗಿರಬೇಕು, ಎಲ್ಲರೂ ನೆಮ್ಮದಿಕರಾಗಿರಬೇಕು, ಎಲ್ಲರೂ ಕೂಡ ಸಮೃದ್ಧಿಯಾಗಿರಬೇಕೆಂಬುದಾಗಿಯೇ ದೇವರು ಬಯಸ್ತಾ ಇದ್ದಾನೆ. ಆ ದೇವರ ಮೇಲೆ ನಂಬಿಕೆ ಇಟ್ಟವರು ಅಂತರನ್ನ ಆಶೀರ್ವದಿಸ್ತಾನೆ. ಇವತ್ತು ಹೊಸದಾಗಿ ಬಂದಿದ್ರೆ ನಿಮ್ಮ ಮನಸ್ಸಲ್ಲಿ ನೀವು ನಂಬಿಕೆ ಇಡ್ರಿ. ನೀವು ಮಾಡಿದ ತಪ್ಪುಗಳನ್ನು, ಒಂದು ಸಾರಿ ತಪ್ಪು ಮಾಡೀನಿ ಸ್ವಾಮಿ, ತಿಳಿದು ಮಾಡಿನೋ ತಿಳಿಯದ ಮಾಡಿದನೋ ಕ್ಷಮೆ ಅಂತ ಕೇಳ್ಕೊಡ್ರಿ. ದೇವರು ಕ್ಷಮಿಸಲಿಕ್ಕೆ ಶಕ್ತನಾಗಿದ್ದಾನೆ. ಆಮೇಲೆ
ಯೇಸು ಕ್ರಿಸ್ತನ ಬಂದ ಉದ್ದೇಶ ಮೊದಲದಾಗಿ ಪಾಪದಿಂದ ಬಿಡಿಸುವುದಕ್ಕೆ, ಎರಡನೇದಾಗಿ ಯೇಸು ಕ್ರಿಸ್ತನ ಬಂದ ಉದ್ದೇಶ ಕೆಟ್ಟು ಹೋಗಿರೋರನ್ನ ಹುಡುಕಿ ರಕ್ಷಿಸೋದಕ್ಕಾಗಿ, ಮೂರನೇದಾಗಿ ಯೇಸು ಕ್ರಿಸ್ತನ ಬಂದ ಉದ್ದೇಶ ಎಲ್ಲ ಮನುಷ್ಯರನ್ನು ಪ್ರೀತಿಸೋದಕ್ಕಾಗಿ, ನಾಲ್ಕನೇದಾಗಿ ಆತನ ಒಂದು ಉದ್ದೇಶ ಧರ್ಮಶಾಸ್ತ್ರಗಳನ್ನು ನೆರವೇರಿಸೋದಕ್ಕಾಗಿ, ಐದನೇದಾಗಿ ಆತನ ಒಂದು ಉದ್ದೇಶ ನಿತ್ಯ ಜೀವವನ್ನು ಕೊಡುವುದಕ್ಕಾಗಿ, ಆರನೇದಾಗಿ ಆತನ ಒಂದು ಉದ್ದೇಶ ಎಲ್ಲ ಮನುಷ್ಯರು ರಕ್ಷಣೆ ಹೊಂದಬೇಕೆಂಬ ಉದ್ದೇಶದಿಂದ. ಅದರಲ್ಲಿ ಯಾವುದೇ ಜಾತಿ ಬದಲಾಗ್ರಿ, ಈ ಜಾತಿಯಿಂದ ಈ ಜಾತಿ ಬದಲಾಗ್ರಿ, ಎಲ್ಲಿ ಕೂಡ ಇಡೀ ಬೈಬಲಲ್ಲಿ ಎಲ್ಲಿ ಕೂಡ ಒಂದು ಅಕ್ಷರ ಕೂಡ ಬರೆಯಲ್ಪಟ್ಟಿಲ್ಲ. ಮಾನಸಾಂತರ ಆಗಬೇಕು, ಮತಾಂತರ ಅಲ್ಲ, ಇದು ಮಾನಸಾಂತರ. ನಿಮ್ಮ ಕೆಟ್ಟತನ ಬಿಟ್ಟು ಒಳ್ಳೆತನ ಮಾಡುವುದೇ ಕ್ರಿಸ್ತನ ಪ್ರೀತಿ, ಕ್ರಿಸ್ತನ ಬೋಧೆ. ದೇವರಿಗೆ ಮಹಿಮೆ ಆಗಲಿ. ಕಣ್ಮುಚ್ಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ಈ